ತಾಲೂಕು ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರ ಸಂಘದ ವಾರ್ಷಿಕೋತ್ಸವ ಹಾಗೂ ಅವರ ಕುಟುಂಬದವರಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಬಿಳಗರವಳ್ಳಿ ಸೈನಿಕರ ಗ್ರಾಮದ ಸುಬೇದಾರ್ ಜಾನ್ ಸಿರಿಲ್ ಕ್ರಾಸ್ತರ್ ಅವರ ಸಾರಥ್ಯದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಚನ್ನಕೇಶರ್ ಅವರು ಉದ್ಘಾಟಿಸಿ ಮಾತನಾಡಿ, ಸದಾ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿದ್ದ ನಾವು ಮನೆ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುವುದೇ ಕಷ್ಟವಾಗಿತ್ತು. ಆದರೆ ಈಗ ಸೈನಿಕ ವೃತ್ತಿಯನ್ನು ಮುಗಿಸಿದ ಬಳಿಕ ಹಾಸನ ಹಾಗೂ ಆಲೂರು ತಾಲೂಕಿನಲ್ಲಿರುವ ನಿವೃತ್ತಿ ಹೊಂದಿದ ಎಲ್ಲ ಸೈನಿಕರನ್ನು ಒಗ್ಗೂಡಿಸಿ ಜಿಲ್ಲೆಯಲ್ಲಿ ಸೈನಿಕ ಸಂಘವನ್ನು ಕಟ್ಟಿದ್ದೇವೆ. ಇದರಿಂದ ಕುಟುಂಬಗಳು ಒಟ್ಟಾಗಿ ಸೇರಿ ಉತ್ತಮ ಬಾಂಧವ್ಯ ಬೆಳೆಸುತ್ತದೆ. ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಬೆಳೆದು ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಸಹಕಾರಿಯಾಗುತ್ತದೆ. ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಂತೋಷದ ಸಮಯವನ್ನು ಕಳೆಯುವುದಕ್ಕಾಗಿ ನಾವು ಆಯೋಜನೆ ಮಾಡಿದ್ದೇವೆ ಎಂದರು. ನಂತರ ಮಾತನಾಡಿದ ಅಧ್ಯಕ್ಷರಾದ ದೇವೇಂದ್ರರವರು ಮಾತನಾಡಿ, 16 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದಿದ ಎಲ್ಲ ಸಮಾನ ವಯಸ್ಕರಾದ ಮಾಜಿ ಸೈನಿಕರುಗಳ ಪರಿವಾರದವರನ್ನು ಸೇರಿಸಿ ಆಲೂರು ತಾಲೂಕಿನಲ್ಲಿ ಮಾಜಿ ಸೈನಿಕರ ಸಂಘವನ್ನು ಮಾಡಿಕೊಂಡಿದ್ದೇವೆ. ಇದರ ಉದ್ದೇಶವೇನೆಂದರೆ ಮಾಜಿ ಸೈನಿಕರುಗಳ ಕುಂದುಕೊರತೆಗಳನ್ನು ವಿಚಾರಿಸಿ ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ನಮ್ಮ ಸಂಘವು ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿ ಇನ್ನು ಹೆಚ್ಚು ಸೈನಿಕರು ನಮ್ಮ ಸಂಘಕ್ಕೆ ಸೇರಿ ಈ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿ ಮನವಿ ಮಾಡಿಕೊಂಡರು. ನಂತರ ಸುಬೇದಾರ್ ಜಾನ್ ಸಿರಿಲ್ ಕ್ರಾಸ್ತರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಕೇವಲ 11 ಮನೆಗಳಿವೆ ಅಷ್ಟೇ. ಅದರಲ್ಲಿ 9 ಜನ ಸೈನಿಕರುಗಳಿರುವುದು ನಮಗೆ ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಚಾರ. ಒಗ್ಗಟ್ಟಿನಿಂದ ಇದ್ದರೆ ಏನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಇಲ್ಲಿನ ನಿವೃತ್ತ ಸೈನಿಕರ ಸಂಘಟನೆ ಸಾಕ್ಷಿಯಾಗಿದೆ. ದೇಶ ಸೇವೆಯ ನಂತರ ಗ್ರಾಮದ ಒಳಿತಿಗೆ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿರುವುದು ಮಾದರಿಯಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಪ್ಪು ಮೆಲೋಡಿಸ್ ಆರ್ಕೆಸ್ಟ್ರಾ ಶಶಿಕುಮಾರ್ ಅವರ ವತಿಯಿಂದ ಮಾಜಿ ಸೈನಿಕರ ಕುಟುಂಬವನ್ನು ರಂಜಿಸಿದರು. ನೀವೇ ಹೋಗ್ತೀರಾ, ತಿಂಗಳು ನೀವೇ ಹೋಗ್ತೀರಾ, ನಾವು ನಮ್ಮನ್ನು ಕರ್ಕೊಂಡು ಹೋಗಲ್ಲ ಅನ್ನೋದಕ್ಕಿಂತ ಈ ಥರ ಬಂದಾಗ ಅಲ್ಲಿ ಏನು ಮಾಡ್ತೀವಿ, ಅದಕ್ಕಿಂತ ಸ್ವಲ್ಪ ಗೇಮ್ ಇಟ್ಟು ಮನೋರಂಜನೆ ಮಾಡಿ ಎಲ್ಲರೂ ಖುಷಿಯಾಗಿ ಒಂದು 2-3 ಗಂಟೆ ಕಳೆದು ಹೋಗೋದ್ರಿಂದ ಸ್ವಲ್ಪ ಮನಸ್ಸಿಗೇನು ಶಾಂತಿ ಮತ್ತು ರಿಫ್ರೆಶ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನೆರವೇರಿಸಿಕೊಂಡು ನಮ್ಮ ಸಂಘವನ್ನು ಇನ್ನೂ ವೃದ್ಧಿಸಿಕೊಂಡು ನಮ್ಮ ಮಾಜಿ ಸೈನಿಕರಿಗೆ ಆಗಿರುವಂಥ ಕುಂದುಕೊರತೆಗಳನ್ನು ಬಗೆಹರಿಸಲು ಅವರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಆಗಲು ನಾವೆಲ್ಲರೂ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಈ ಸಂಘವನ್ನು ನಾವು ಮಾಡಿಕೊಂಡಿದ್ದೀವಿ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಈಗ ಸಂತೋಷಪೂರ್ವಕವಾಗಿ ಮುಕ್ತಾಯಗೊಂಡಿರುತ್ತೆ. ಧನ್ಯವಾದಗಳನ್ನು ತಿಳಿಸಿ. ಇದೇ ಸಂದರ್ಭದಲ್ಲಿ ದಂಪತಿಗಳಿಗೆ ಹಾಗೂ ಮಕ್ಕಳಿಗೆ ಹಲವಾರು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು ಆಟೋಟಗಳಲ್ಲಿ ಭಾಗಿಯಾದ ಸೈನಿಕ ಕುಟುಂಬಗಳಿಗೆ ಬಹುಮಾನಗಳನ್ನು ಸಂಘವು ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಡಬಲ್ಲು ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದ ವನಿತಾ ಮಂಜುನಾಥ್, ಆಲೂರು ತಾಲೂಕು ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ದೇವೇಂದ್ರ, ಅಧ್ಯಕ್ಷರಾದ ಚನ್ನಕೇಶವ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ವೆಂಕಟೇಶ್, ಸಲಹೆಗಾರ ಲೋಕೇಶ್, ಜಿಲ್ಲಾ ನಿರ್ದೇಶಕರಾದ ಅಣ್ಣೇಗೌಡ್ರು, ಕಾರ್ಯಕ್ರಮದ ಆಯೋಜಕರಾದ ಜಾನ್ ಸಿರಿಲ್ ಕ್ರಾಸ್ತಾ ಇನ್ನಿತರರು ಹಾಜರಿದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.